ಕೊಡೆ ರಿಪೇರಿ, ಕೊಡೆ ರಿಪೇರಿ. ಬನ್ನಿ ಜನರೇ ಬನ್ನಿ, ನಿಮ್ಮ ಹಳೆಯ ಮುರಿದು ಹೋದ ಕೊಡೆಗಳನ್ನು ಅಚ್ಚುಕಟ್ಟಾಗಿ ರಿಪೇರಿ ಮಾಡಿಕೊಡಲಾಗುವುದು. ಕೊಡೆ ರಿಪೇರಿ, ಕೊಡೆ ರಿಪೇರಿ. ಅಣ್ಣ ತಗೊಳ್ಳಿ, ಈ ಕೊಡನ ಸ್ವಲ್ಪ ರಿಪೇರಿ ಮಾಡಿಕೊಡಿ. ಏನು, ಈ ಕೊಡನ ನಾನು ರಿಪೇರಿ ಮಾಡಿಕೊಡ್ಬೇಕಾ? ಅಯ್ಯೋ ಮೇಡಮ್, ನಾನು ಕೊಡ ರಿಪೇರಿ ಮಾಡೋನಲ್ಲ, ಕೊಡೆ ರಿಪೇರಿ ಮಾಡೋನು. ನಿನ್ನೆ ನಮ್ಮ ಪಾಪ ಬೇಡ ಬೇಡ ಅಂದರೂ ನೀರು ಹಿಡ್ಕೊ ಬರ್ತೀನಿ ಅಂದ್ಬಿಟ್ಟು ಹೋಗಿ ಈ ಕೊಡನ ಹೊಡೆದಾಕೊಂಡು ಬಂದೇನೆ ಕಣನ. ಇದನ್ನು ಸ್ವಲ್ಪ ನೀನು ರಿಪೇರಿ ಮಾಡ್ಕೊಡೋಣ. ಅಯ್ಯೋ ಇವ್ರಿಗೆ ಹೇಗಪ್ಪ ಅರ್ಥ ಮಾಡಿಸೋದು? ಮೇಡಮ್, ನಾನು ಕೊಡ ರಿಪೇರಿ ಮಾಡೋನಲ್ಲ, ಕೊಡೆ ರಿಪೇರಿ ಮಾಡೋನು. ಇಲ್ಲಿ ನೋಡಿ ಕೊಡೆಗಳು ಎಷ್ಟಿವೆ ನನ್ನ ಹತ್ರ. ಓ, ನೀನು ಛತ್ರಿ ರಿಪೇರಿ ಮಾಡೋನಾ? ಮೊದಲು ಹೇಳ್ಬಾರ್ದ? ಅಯ್ಯೋ ಆಗ್ಲಿಂದ ನಾನು ಅದನ್ನೇ ಹೇಳ್ತಾ ಇರೋದು. ಏನಪ್ಪ ಕೊಡೆ ರಿಪೇರಿ, ಬಾರಪ್ಪ ಇಲ್ಲಿ. ಏನಜ್ಜಿ, ಕೊಡೆ ರಿಪೇರಿ ಮಾಡಿಸ್ಬೇಕಾಗಿತ್ತಾ? ಹೌದು ಕಣಪ್ಪ, ನಮ್ಮ ಮನೆಯಲ್ಲಿ 2 ಕೊಡೆಗಳದ್ದು ಕಡ್ಡಿ ಮುರಿದೋಗಿದೆ, ಅದನ್ನು ರಿಪೇರಿ ಮಾಡಿಸ್ಬೇಕಾಗಿತ್ತು. ತೊಗೊಂಡು ಬನ್ನಿ ಅಜ್ಜಿ, ಕೇವಲ 10 ನಿಮಿಷದಲ್ಲಿ ಪಟಾಪಟ್ ಅಂತ ರೆಡಿ ಮಾಡಿಕೊಟ್ಬಿಡ್ತೀನಿ. ಇರಪ್ಪ, ಆ ಕೊಡೆಗಳು ಈಗ ಎಲ್ಲಿದ್ದಾವೆ ಅಂತ ನೋಡಬೇಕು. ಅಟ್ಟದ ಮೇಲೆ ಇದೆಯೋ ಏನೋ. ಈಗ ಅಟ್ಟ ಹತ್ತಿ ಅಲ್ಲಿ ನೋಡ್ತೀನಿ, ಅಲ್ಲಿ ಕೊಡೆಗಳಿದ್ದರೆ ಅದನ್ನು ತೊಗೊಂಡು ಬರ್ತೀನಿ, ರೆಡಿ ಮಾಡಿಕೊಡುವಂತೆ. ಏನಜ್ಜಿ, ಈಗ ನೀವು ಅಟ್ಟ ಹತ್ತಿ ಅಲ್ಲಿ ಕೊಡೆನ ಹುಡಿಕೊಂಡು ಬರ್ತೀರಾ? ಅಲ್ಲಿವರೆಗೆ ನಾವು ಬದುಕಿರೋಣ? ಯಾಕಪ್ಪ ಹಂಗಂತೀಯ? ಇರೋ, ಆ ಅಟ್ಟದ ಮೇಲೆ ಇರುತ್ತೆ, ತೊಗೊಂಡು ಬರ್ತೀನಿ. ನೀನು ಇಲ್ಲೇ ಕುಳ್ತಿರಪ್ಪ, ನಾನು ತೊಗೊಂಡು ಬರ್ತೀನಿ. ಆಯಿತು ಅಜ್ಜಿ. ಅಯ್ಯೋ, ಅಲ್ಲೇ ಬಿಸಿಲಿ ನಿಂತಿದೆಯಲ್ಲಪ್ಪ, ಇಲ್ಲಿ ನೆರಳಿ ಕೂತ್ಕೊಳ್ಳಪ್ಪ. ಆಯಿತು ಅಜ್ಜಿ. ಮೇಡಮ್, ನಿಮಗೆ ಆಗಲೇ ಹೇಳಿದ್ನಲ್ಲ ನಾನು ಕೊಡಗಳನ್ನು ರಿಪೇರಿ ಮಾಡೋದಿಲ್ಲ ಅಂತ. ಅಯ್ಯೋ, ನಿನ್ನ ಹತ್ರ ಯಾರು ಬಿಂದಿಗೆ ರೆಡಿ ಮಾಡ್ಸೋಕೆ ಬಂದಿರೋದು? ನಮ್ಮದು 1-2 ಛತ್ರಿಗಳು ಮುರಿದೋಗಿತ್ತು, ಅದನ್ನು ರೆಡಿ ಮಾಡ್ಸೋಣ ಅಂತ ತೊಗೊಂಡು ಬಂದಿದ್ದೀನಿ. ತಗೊಳಪ್ಪ, ಜಲ್ದು ಈ ಕೊಡೆಗಳನ್ನ ರೆಡಿ ಮಾಡಿಕೊಡು. ಇರಿಯಾಕ, ಮೊದಲು ಅಜ್ಜಿ ನನ್ನನ್ನು ಕರೆದಿದ್ದು, ಮೊದಲು ಅವರ ಕೊಡೆಗಳನ್ನ ರೆಡಿ ಮಾಡಿಕೊಡ್ತೀನಿ, ಆಮೇಲೆ ನಿಮ್ಮ ಕೊಡೆಗಳನ್ನ ರೆಡಿ ಮಾಡ್ತೀನಿ. ಎಲ್ಲಿ ಆ ಅಜ್ಜಿ ಕಾಣ್ತಾನೆ ಇಲ್ವಲ್ಲ? ಅದೇ ಕೊಡೆಗಳನ್ನ ತೊಗೊಂಡು ಬರ್ತೀನಿ ಅಂತ ಒಳಗಡೆ ಹೋಗಿದ್ದಾರೆ. ಅವ್ರು ಬರೋದು ಎಷ್ಟೊತ್ತಾಗುತ್ತೋ ಏನೋ, ಮೊದಲು ಈ ಕೊಡೆಗಳನ್ನ ರೆಡಿ ಮಾಡಿಕೊಡಪ್ಪ. ಅದೋ ಆ ಅಜ್ಜಿನೇ ಬಂದರು. ತಗೊಳಪ್ಪ, ಅಟ್ಟದ ಮೇಲೆ 2 ಕೊಡೆಗಳಿದ್ವು, ಇದು ಏನಾಗಿದೆ ನೋಡಿ ರಿಪೇರಿ ಮಾಡು. ಹಾಂ, ಕೊಡಿ ಅಜ್ಜಿ. ಏನೇ ಕಮಲ, ಕೊಡೆ ರಿಪೇರಿ ಮಾಡ್ಸಕ್ಕೆ ಬಂದ? ಹ್ಞೂ ಕಣಜ್ಜಿ, ನಮ್ಮದು ಒಂದು ಕೊಡೆ ಮುರಿದೋಗಿತ್ತು, ಅದನ್ನು ರೆಡಿ ಮಾಡ್ಸೋಣ ಅಂತ ತಗೊಂಡು ಬಂದಿದ್ದೀನಿ. ಏನಾಗಿದೆಯಪ್ಪ ನಮ್ಮ ಕೊಡೆ? ಅಜ್ಜಿ, ಒಂದು ಕೊಡೆಯಲ್ಲಿ ಕಡ್ಡಿಗಳು ಮುರಿದೋಗಿವೆ, ಇದಕ್ಕೆ ಕಡ್ಡಿ ಹಾಕಬೇಕು. ಮತ್ತು ಇನ್ನೊಂದು ಕೊಡೆಯಲ್ಲಿ ಸ್ಟ್ರೆಚರ್ ಎಲ್ಲ ಮುರಿದೋಗಿದೆ ಅಜ್ಜಿ, ಅದಕ್ಕೆ ಸ್ಟ್ರೆಚರ್ ಹಾಕಬೇಕು. ಎಷ್ಟಾಗುತ್ತಪ್ಪ ರಿಪೇರಿ ಚಾರ್ಜು? ಅಜ್ಜಿ, ಅದು ಎಲ್ಲ ಸೇರಿ 80 ರೂಪಾಯಿ ಆಗುತ್ತೆ ಅಜ್ಜಿ. ಅಣ್ಣ, ಏನಕ್ಕೆ 80 ರೂಪಾಯಿ ಹೇಳ್ತಾ ಇದ್ದೀರಾ? ಇನ್ನೊಂದು 50 ರೂಪಾಯಿ ಹಾಕಿದ್ರೆ ಹೊಸ ಛತ್ರಿನೇ ತಗೋಬೋದು. ಹೋಗಲಿ, 60 ರೂಪಾಯಿ ಕೊಡಿ ಅಜ್ಜಿ. 50 ರೂಪಾಯಿ ಕೊಡ್ತೀನಿ, ರೆಡಿ ಮಾಡಪ್ಪ. ಹಾಂ, ಆಯಿತು, ಕೊಡಿ ಅಜ್ಜಿ. ಈಗ ಹೆಂಗಿದೆಯಪ್ಪ ವ್ಯಾಪಾರ? ಈಗ ಏನು ವ್ಯಾಪಾರ ಜಾಸ್ತಿ ಇಲ್ಲ ಅಜ್ಜಿ. ಮೊದಲಾದರೆ ಕೊಡೆಗಳು ಈ ಶೋರೂಮ್ಗಳಲ್ಲಿ ಮಾತ್ರ ಸಿಗ್ತಾಯಿತ್ತು, ಆ ಸಿಟಿಗಳಲ್ಲಿ ಮಾತ್ರ ಸಿಗ್ತಾಯಿತ್ತು. ಆದರೆ ಈಗ ಗಲ್ಲಿಗಳು ಅಂಗಡಿಗಳಾಗ್ಬಿಟ್ಟು ಎಲ್ಲ ಅಲ್ಲೇ ತಗೊಬಿಡ್ತಾರೆ. ಏನಾದರೂ ಕಡ್ಡಿ ಮುರಿದೋದ್ರೆ ಯಾರೂ ರಿಪೇರಿ ಮಾಡಿಸೋದಿಲ್ಲ ಅಜ್ಜಿ, ಹೊಸ ಕೊಡೆಗಳನ್ನೇ ತಗೊಬಿಡ್ತಾರೆ. ಮೊದಲು ಮಳೆಗಾಲ ಆರಂಭ ಆಗಿಬಿಟ್ರೆ ಸಾಕು, 1-2 ಹಳ್ಳಿ ಸುತ್ತಬಿಟ್ರೆ ಒಳ್ಳೆಯ ಸಂಪಾದನೆ ಆಯ್ತಾಯಿತ್ತು ಅಜ್ಜಿ. ಈಗ ಅಷ್ಟೇನೂ ವ್ಯಾಪಾರ ಇಲ್ಲ. ನಮ್ಮದು 1-2 ಕೊಡೆಗಳನ್ನ ಯಾರೋ ಎತ್ಕೊಂಡ್ಬಿಟ್ರು ಕಣಪ್ಪ. ನಾವು ಫಂಕ್ಷನ್ಗಳಿಗೆ ಹೋಗಿರ್ತೀವಲ್ಲ, ಅಲ್ಲಿ ಕೊಡೆಗಳನ್ನ ಹೊರಗಡೆ ಇಟ್ಟೋಗಿರ್ತೀವಿ, ಬಂದು ನೋಡಿದ್ರೆ ಕೊಡೆಗಳೇ ಇರೋದಿಲ್ಲ, ಯಾರೋ ಎತ್ಕೊಂಡು ಹೊಂಟೋಗ್ಬಿಟ್ಟಿರ್ತಾರೆ. ಈ ಚಿಕ್ಕ ಚಿಕ್ಕ ಕೊಡೆಗಳು ಬರ್ತಾವಲ್ಲ ಅಜ್ಜಿ, ಅಂಥ ಕೊಡೆಗಳನ್ನ ತಗೊಬಿಡಿ, ಅದನ್ನು ಬ್ಯಾಗ್ ಒಳಗಡೆ ಇಟ್ಕೊಂಡು ಹೋಗ್ಬೋದು. ಈ ಫಂಕ್ಷನ್ಗಳಿಗೆ ಹೋಗೋಕ್ಕೆ ಅಂಥ ಕೊಡೆಗಳೇ ಸರಿ ಇರ್ತವೆ. ಹಾಂ, ತಗೊಳ್ಳಿ ಅಜ್ಜಿ, ನಿಮ್ಮ ಕೊಡೆ ರೆಡಿಯಾಗಿದೆ. ನೋಡಿ ಅಜ್ಜಿ, ಕರೆಕ್ಟಾಗಿ ರೆಡಿ ಮಾಡಿದ್ದೀನಿ ಅಂತ. ಹಾಂ, ಸರಿಯಾಗಿ ರೆಡಿ ಮಾಡಿದೆಯಾ ಬಿಡಪ್ಪ. ಅವತ್ತು ನಮ್ಮ ಪುಟ್ಟ ಮಳೆ ಬರ್ತಿತ್ತು ಕಣಪ್ಪ,
ಬೇಡ ಬೇಡ ಅಂದ್ರೂ ಕೊಡೆನ ತಗೊಂಡೋಗಿ ಕಡ್ಡಿಗಳನ್ನೆಲ್ಲ ಮುರ್ಕೊಂಡು ಬಂದ್ಬಿಟ್ಟಿದ್ದ. ಚಿಕ್ಕ ಮಕ್ಕಳಿಗೆಲ್ಲ ಕೊಡೆಗಳನ್ನ ಕೊಡಬೇಡಿ ಅಜ್ಜಿ. ಈ ತೊಪ್ಪೆ ಅಂತ ಬರುತ್ತೆ ನೋಡಿ, ಈ ಗೋಣಿ ಚೀಲ ರೀತಿ ಇರುತ್ತಲ್ಲ, ಆ ರೀತಿ ತಗೋಬಿಡಿ. ಏನೂ ಮಾಡೋಕ್ಕಲ್ಲ ಬಿಡಜ್ಜಿ, ಚಿಕ್ಕ ಮಕ್ಕಳು ಕೊಡೆ ಉಪಯೋಗಿಸೋಕ್ಕೆ ಬರಲ್ಲ. ಸರಿ ಅಜ್ಜಿ, ರಿಪೇರಿ ಕೆಲಸ ಎಲ್ಲ ಮುಗೀತು. ಈಗ ನೀವು ದುಡ್ಡು ಕೊಟ್ಟರೆ ನಾನು ಮುಂದಿನ ಬೀದಿಗೆ ಹೋಗ್ತೀನಿ. ಹಾಂ ತಗೊಳಪ್ಪ, 50 ರೂಪಾಯಿ. ಅಣ್ಣ ನಮ್ಮದೆಷ್ಟು ಚಾರ್ಜು? ನೀವು 30 ರೂಪಾಯಿ ಕೊಡಿ ಅಕ್ಕ. ತಗೊಳ್ಳೋಣ. ನೋಡಿ ಅಜ್ಜಿ, 1 ಗಂಟೆ ಟೈಮ್ ಕೆಲಸ ಮಾಡಿದ್ದಕ್ಕೆ ಬರೀ 80 ರೂಪಾಯಿ ಸಂಪಾದನೆ ಆಯಿತು. ಸರಿ ಅಜ್ಜಿ, ನಾನಿನ್ನು ಬರ್ತೀನಿ. ಆಯ್ತಪ್ಪ. ಕೊಡೆ ರಿಪೇರಿ, ಕೊಡೆ ರಿಪೇರಿ.